ಸಿಜೆ ರಾಯ್ ಸಾವಿನ ಬಗ್ಗೆ ಬೆಂಗಳೂರು ಕಮಿಷನರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಜೆ ರಾಯ್ ಸೆಲ್ಫ್ ಶೂಟೌಟ್ ಮಾಡಿಕೊಂಡಂತೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ, ಆದರೆ ಎಲ್ಲಾ ರೀತಿಯ ತನಿಖೆಗಳಾಗುತ್ತೆ ಅಂತ ಕಮಿಷನರ್ ಹೇಳಿದ್ದಾರೆ. ಸುಮಂತ್ ಕುಮಾರ್ ಸಿಂಗ್ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೋಕೋ ಕ್ರೈಂ ಟೀಮ್ನಿಂದ ಪರಿಶೀಲನೆ ಮಾಡಲಾಗಿದೆ. 3 ದಿನಗಳಿಂದ ಐಟಿ ದಾಳಿ ನಡೀತಾ ಇತ್ತು. ಕೇರಳ ಐಟಿ ಅಧಿಕಾರಿಗಳು ದಾಳಿ ಮಾಡಿರೋದು. ತನಿಖೆಯ ಬಳಿಕ ಹೆಚ್ಚಿನ ಮಾಹಿತಿಯನ್ನ ನೀಡಲಾಗುತ್ತೆ ಅಂತ ಹೇಳಿದ್ದಾರೆ. ಕಮಿಷನರ್ ಸುಮಂತ್ ಕುಮಾರ್ ಸಿಂಗ್ ಹೇಳಿಕೆಯನ್ನ ಕೊಟ್ಟಿರೋದು. ಮೇಲ್ನೋಟಕ್ಕೆ ಇದು ಸೆಲ್ಫ್ ಸೂಸೈಡ್ ಅಂತ ಅನಿಸಿದ್ರೂ ಕೂಡ ತನಿಖೆ ಎಲ್ಲಾ ಆಯಾಮದಲ್ಲೂ ನಡೆಯುತ್ತೆ. ಈಗಾಗಲೇ ಸೋಕೋ ಟೀಮ್ ಎಲ್ಲ ಆಗಮಿಸಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ತನಿಖೆ ನಡೆದ ಬಳಿಕ ಅಷ್ಟೇ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕಾಗೋದು. ಈಗಲೇ ಕನ್ಫರ್ಮ್ ಆಗಿ ಏನು ಹೇಳೋದಕ್ಕೆ ಆಗೋದಿಲ್ಲ. ಅಂದ್ರೆ ಸೆಲ್ಫ್ ಸೂಸೈಡ್ ತರ ಕಾಣಿಸಿದ್ರು ಕೂಡ ಅದರ ಕನ್ಫರ್ಮೇಷನ್ ಕೊಡೋದಕ್ಕೆ ಆಗಲ್ಲ ಅನ್ನುವಂಥದ್ದನ್ನ ಈಗ ಕಮಿಷನರ್ ಕೂಡ ಹೇಳಿರೋದು. ಐಟಿ ದಾಳಿಗೆ ಹೆದರಿ ಪಿಸ್ತೂಲ್ನಿಂದ ತಾವೇ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡು ಅನ್ನುವಂತ ಮಾಹಿತಿ ಆದ್ರೆ ನಿಜವಾಗ್ಲೂ ಕೂಡ ಅದೇ ರೀತಿ ಆಗಿದೆಯಾ ಇಲ್ವಾ ಏನು ಎತ್ತ ಅನ್ನೋ ತನಿಖೆಯಿಂದ ತಿಳಿದು ಬರಬೇಕಷ್ಟೇ. ಒಂದಷ್ಟು ಅನುಮಾನಗಳಂತೂ ಕಾಡ್ತಾ ಇದೆ. ಆದ್ರೆ ಆ ಎಲ್ಲಾ ಅನುಮಾನಗಳಿಗೂ ಉತ್ತರ ಸಿಗೋದು ಈ ತನಿಖೆಯ ನಂತರದಲ್ಲಿ, ರಿಪೋರ್ಟ್ಸ್ ಬಂದ ನಂತರದಲ್ಲಿ. ಇದು ನಿಜಕ್ಕೂ ಕೂಡ ಸೆಲ್ಫ್ ಸೂಸೈಡ್ ಆಗಿತ್ತು ಅಥವಾ ಏನಾಗಿತ್ತು ಅನ್ನುವಂತಹ ಪ್ರಶ್ನೆ. ಸದ್ಯಕ್ಕೆ ಅವರ ಫ್ಯಾಮಿಲಿ ಆಗಮಿಸಿದೆ. ಜೊತೆಗೆ ತನಿಖೆ ಕೂಡ ನಡೀತಾ ಇದೆ. ಅದ್ರ ಬಗ್ಗೆ ಕಮಿಷನರ್ ಕೂಡ ಮಾತಾಡಿದ್ದಾರೆ. ಈಗಾಗಲೇ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಅವರ ಕಚೇರಿಯಲ್ಲಿ ಈ ಘಟನೆ ನಡೆದಿರೋದು, ಅಲ್ಲಿಗೆ ಆಗಮಿಸಿ ಪರಿಶೀಲನೆಯನ್ನ ನಡೆಸಿದ್ರು. ಕೇವಲ ಉದ್ಯಮ ಮಾತ್ರ ಅಲ್ಲ, ಹಲವಾರು ಶಿಕ್ಷಣ ಸಂಸ್ಥೆಗಳಲ್ಲಿ, ಹಲವಾರು ಕಾರ್ಯಕ್ರಮಗಳಲ್ಲಿ, ಹಲವಾರು ರೀತಿಯಲ್ಲೂ ಕೂಡ ಸಹಾಯವನ್ನ ಮಾಡ್ತಾ ಇದ್ದಂತು. ಈಗ ಅವರ ಕುಟುಂಬಸ್ಥರು ಆಗಮಿಸಿ ಅಂತಿಮ ದರ್ಶನವನ್ನ ಕೂಡ ಪಡೆದಿದ್ದಾರೆ. ಪ್ರಕರಣ ದಾಖಲಾಗಿದೆ. ಇದರಲ್ಲಿ ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕರಾದ ಶ್ರೀ ಸಿಜೆ ರಾಯ್ ಎಂಬುವರು, ಅವರು ಕಥಿತ ರೂಪದಲ್ಲಿ ಈಗ ಪ್ರೈಮ್ ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಒಂದು ಶೂಟಿಂಗ್ ಇನ್ಸಿಡೆಂಟ್ ಆಗಿದೆ. ಅಂದ್ರೆ ಅವರೇ ಸ್ವತಃ ಶೂಟ್ ಮಾಡ್ಕೊಂಡಿದ್ದಾರೆ ಅಂತ ಪ್ರೈಮ್ ಫೇಸಿ ನಮಗೆ ಗೊತ್ತಾಗ್ತದೆ. ಆದರೆ ನಮ್ಮ ಬಾಡಿ ಈಗ ಸದ್ಯಕ್ಕೆ ಹಾಸ್ಪಿಟಲ್ ಅಲ್ಲಿ ಇದೆ, HSR ಲಿಮಿಟ್ಸ್ ಅಲ್ಲಿ, ನಾರಾಯಣ ಹಾಸ್ಪಿಟಲ್ ಅಲ್ಲಿ. ಮತ್ತು ನಮ್ಮ ಇಲ್ಲಿ ಸೋಕೋ ಟೀಮ್, ಬ್ಯಾಲಿಸ್ಟಿಕ್ ಟೀಮ್, ಎಲ್ಲ ಕ್ರೈಮ್ ಟೀಮ್ಸ್ ಅವ್ರು ಇಲ್ಲೇ ಬಂದಿದ್ದಾರೆ. ನಾವು ಇಲ್ಲಿ ಪರಿಶೀಲನೆ ಮಾಡಿದ್ದೀವಿ, ಜಾಗ ಪರಿಶೀಲನೆ ಮಾಡಿದ್ದೀವಿ. ಅವ್ರ ಕುಟುಂಬದವ್ರಿಗೆ ಕೂಡ ನಮ್ಮ ಪೊಲೀಸ್ ಅವರು ಸಂಪರ್ಕಿಸ್ತಾ ಇದ್ದಾರೆ. ಅವ್ರು ಇಲ್ಲಿ ಇಲ್ಲ, ಅವರು ಬೇರೆ ರಾಜ್ಯದಲ್ಲಿ ಅವ್ರು ಬರ್ತಾ ಇದ್ರು. ಅವರು ರಾತ್ರಿ ಪರ್ಟಿಕ್ಯುಲರ್ ಕಂಪನಿದು ಒಬ್ಬ ಡೈರೆಕ್ಟರ್ ಅವ್ರ ಕಡೆಯಿಂದ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರು ಸದ್ಯಕ್ಕೆ ಆ ಕಂಪ್ಲೇಂಟ್ ಆಧಾರ ಮೇಲೆ ನಾವು ಪ್ರಕರಣ ದಾಖಲೆ ಮಾಡ್ತಾ ಇದ್ದೀವಿ. ಮೇಲೆ ನೋಟಿಗೆ ಒಂದು ಶೂಟಿಂಗ್ ಇನ್ಸಿಡೆಂಟ್, ಸೆಲ್ಫ್ ಶೂಟಿಂಗ್ ಅಂತ ಇನ್ಸಿಡೆಂಟ್ ಆಗಿದೆ. ಆದರೆ ಇದು ತನಿಖೆದು ವಿಷಯ ಇದೆ. ನಾವು ತನಿಖೆ ಮಾಡಿ ಡೀಟೇಲ್ ಈಗ ನೋಡ್ತೀನಿ. ಯಾವ ರೀತಿ ಕಂಪ್ಲೇಂಟ್ ಕೊಡ್ತಾರೋ ಆ ಪ್ರಕಾರ ಕೊಡ್ತೇವೆ. ಕಂಪ್ಲೇಂಟ್ ಇಲ್ಲ, ಈಗ ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ ಅದಕ್ಕೆ ನಾವು ಕರೆದಿದ್ದೀವಿ. ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ ಅವರು ಇದ್ದಾರೆ, ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅವರು ಅದು ಎಲ್ಲ ವಿಷಯ ಮೇಲ್ನೋಟಿಗೆ ಶೂಟಿಂಗ್ ಇನ್ಸಿಡೆಂಟ್ ಆಗಿದೆ. ಅದು ಯಾವ ವೆಪನ್ ಇದೆ, ಎಷ್ಟು ಬೋರ್ ಇದೆ, ಎಷ್ಟು ಕ್ಯಾಲಿಬರ್ ಇದೆ, ಅದೆಲ್ಲ ಡೀಟೇಲ್ಸ್ ನಾನು ಎಲ್ಲ ಡೀಟೇಲ್ಸ್ ಈಗ ಗೊತ್ತಾಗುತ್ತೆ. ಸಿಜೆ ರಾಯ್ ಸಾವಿನ ಬಗ್ಗೆ ಬೆಂಗಳೂರು ಕಮಿಷನರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಜೆ ರಾಯ್ ಸೆಲ್ಫ್ ಶೂಟೌಟ್ ಮಾಡಿಕೊಂಡಂತೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ, ಆದರೆ ಎಲ್ಲಾ ರೀತಿಯ ತನಿಖೆಗಳಾಗುತ್ತೆ ಅಂತ ಕಮಿಷನರ್ ಹೇಳಿದ್ದಾರೆ. ಸುಮಂತ್ ಕುಮಾರ್ ಸಿಂಗ್ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೋಕೋ ಕ್ರೈಂ ಟೀಮ್ನಿಂದ ಪರಿಶೀಲನೆ ಮಾಡಲಾಗಿದೆ. 3 ದಿನಗಳಿಂದ ಐಟಿ ದಾಳಿ ನಡೀತಾ ಇತ್ತು. ಕೇರಳ ಐಟಿ ಅಧಿಕಾರಿಗಳು ದಾಳಿ ಮಾಡಿರೋದು. ತನಿಖೆಯ ಬಳಿಕ ಹೆಚ್ಚಿನ ಮಾಹಿತಿಯನ್ನ ನೀಡಲಾಗುತ್ತೆ ಅಂತ ಹೇಳಿದ್ದಾರೆ. ಕಮಿಷನರ್ ಸುಮಂತ್ ಕುಮಾರ್ ಸಿಂಗ್ ಹೇಳಿಕೆಯನ್ನ ಕೊಟ್ಟಿರೋದು. ಮೇಲ್ನೋಟಕ್ಕೆ ಇದು ಸೆಲ್ಫ್ ಸೂಸೈಡ್ ಅಂತ ಅನಿಸಿದ್ರೂ ಕೂಡ ತನಿಖೆ ಎಲ್ಲಾ ಆಯಾಮದಲ್ಲೂ ನಡೆಯುತ್ತೆ. ಈಗಾಗಲೇ ಸೋಕೋ ಟೀಮ್ ಎಲ್ಲ ಆಗಮಿಸಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ತನಿಖೆ ನಡೆದ ಬಳಿಕ ಅಷ್ಟೇ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕಾಗೋದು. ಈಗಲೇ ಕನ್ಫರ್ಮ್ ಆಗಿ ಏನು ಹೇಳೋದಕ್ಕೆ ಆಗೋದಿಲ್ಲ. ಅಂದ್ರೆ ಸೆಲ್ಫ್ ಸೂಸೈಡ್ ತರ ಕಾಣಿಸಿದ್ರು ಕೂಡ ಅದರ ಕನ್ಫರ್ಮೇಷನ್ ಕೊಡೋದಕ್ಕೆ ಆಗಲ್ಲ ಅನ್ನುವಂಥದ್ದನ್ನ ಈಗ ಕಮಿಷನರ್ ಕೂಡ ಹೇಳಿರೋದು. ಐಟಿ ದಾಳಿಗೆ ಹೆದರಿ ಪಿಸ್ತೂಲ್ನಿಂದ ತಾವೇ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡು ಅನ್ನುವಂತ ಮಾಹಿತಿ ಆದ್ರೆ ನಿಜವಾಗ್ಲೂ ಕೂಡ ಅದೇ ರೀತಿ ಆಗಿದೆಯಾ ಇಲ್ವಾ ಏನು ಎತ್ತ ಅನ್ನೋ ತನಿಖೆಯಿಂದ ತಿಳಿದು ಬರಬೇಕಷ್ಟೇ. ಒಂದಷ್ಟು ಅನುಮಾನಗಳಂತೂ ಕಾಡ್ತಾ ಇದೆ. ಆದ್ರೆ ಆ ಎಲ್ಲಾ ಅನುಮಾನಗಳಿಗೂ ಉತ್ತರ ಸಿಗೋದು ಈ ತನಿಖೆಯ ನಂತರದಲ್ಲಿ, ರಿಪೋರ್ಟ್ಸ್ ಬಂದ ನಂತರದಲ್ಲಿ. ಇದು ನಿಜಕ್ಕೂ ಕೂಡ ಸೆಲ್ಫ್ ಸೂಸೈಡ್ ಆಗಿತ್ತು ಅಥವಾ ಏನಾಗಿತ್ತು ಅನ್ನುವಂತಹ ಪ್ರಶ್ನೆ. ಸದ್ಯಕ್ಕೆ ಅವರ ಫ್ಯಾಮಿಲಿ ಆಗಮಿಸಿದೆ. ಜೊತೆಗೆ ತನಿಖೆ ಕೂಡ ನಡೀತಾ ಇದೆ. ಅದ್ರ ಬಗ್ಗೆ ಕಮಿಷನರ್ ಕೂಡ ಮಾತಾಡಿದ್ದಾರೆ.
ಈಗಾಗಲೇ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಅವರ ಕಚೇರಿಯಲ್ಲಿ ಈ ಘಟನೆ ನಡೆದಿರೋದು, ಅಲ್ಲಿಗೆ ಆಗಮಿಸಿ ಪರಿಶೀಲನೆಯನ್ನ ನಡೆಸಿದ್ರು. ಕೇವಲ ಉದ್ಯಮ ಮಾತ್ರ ಅಲ್ಲ, ಹಲವಾರು ಶಿಕ್ಷಣ ಸಂಸ್ಥೆಗಳಲ್ಲಿ, ಹಲವಾರು ಕಾರ್ಯಕ್ರಮಗಳಲ್ಲಿ, ಹಲವಾರು ರೀತಿಯಲ್ಲೂ ಕೂಡ ಸಹಾಯವನ್ನ ಮಾಡ್ತಾ ಇದ್ದಂತವ್ರು. ಈಗ ಅವರ ಕುಟುಂಬಸ್ಥರು ಆಗಮಿಸಿ ಅಂತಿಮ ದರ್ಶನವನ್ನ ಕೂಡ ಪಡೆದಿದ್ದಾರೆ. ದಾಖಲಾಗಿದೆ. ಇದರಲ್ಲಿ ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕರಾದ ಶ್ರೀ ಸಿಜೆ ರಾಯ್ ಎಂಬುವರು, ಅವರು ಕಥಿತ ರೂಪದಲ್ಲಿ ಈಗ ಪ್ರೈಮ್ ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಒಂದು ಶೂಟಿಂಗ್ ಇನ್ಸಿಡೆಂಟ್ ಆಗಿದೆ, ಅಂದ್ರೆ ಅವರೇ ಸ್ವತಃ ಶೂಟ್ ಮಾಡ್ಕೊಂಡಿದ್ದಾರೆ ಅಂತ ಪ್ರೈಮ್ ಫೇಸಿ ನಮಗೆ ಗೊತ್ತಾಗ್ತದೆ. ಆದರೆ ನಮ್ಮ ಬಾಡಿ ಈಗ ಸದ್ಯಕ್ಕೆ ಹಾಸ್ಪಿಟಲ್ ಅಲ್ಲಿ ಇದೆ, HSR ಲಿಮಿಟ್ಸ್ ಅಲ್ಲಿ, ನಾರಾಯಣ ಹಾಸ್ಪಿಟಲ್ ಅಲ್ಲಿ. ಮತ್ತು ನಮ್ಮ ಇಲ್ಲಿ ಸೋಕೋ ಟೀಮ್, ಬ್ಯಾಲಿಸ್ಟಿಕ್ ಟೀಮ್, ಎಲ್ಲ ಕ್ರೈಮ್ ಟೀಮ್ಸ್ ಅವ್ರು ಇಲ್ಲೇ ಬಂದಿದ್ದಾರೆ. ನಾವು ಇಲ್ಲಿ ಪರಿಶೀಲನೆ ಮಾಡಿದ್ದೀವಿ, ಜಾಗ ಪರಿಶೀಲನೆ ಮಾಡಿದ್ದೀವಿ. ಅವ್ರ ಕುಟುಂಬದವ್ರಿಗೆ ಕೂಡ ನಮ್ಮ ಪೊಲೀಸ್ ಅವರು ಸಂಪರ್ಕಿಸ್ತಾ ಇದ್ದಾರೆ. ಅವ್ರು ಇಲ್ಲಿ ಇಲ್ಲ, ಅವರು ಬೇರೆ ರಾಜ್ಯದಲ್ಲಿ ಅವ್ರು ಬರ್ತಾ ಇದ್ದಾರೆ. ಅವರು ರಾತ್ರಿ ಪರ್ಟಿಕ್ಯುಲರ್ ಕಂಪನಿ ಇದು ಒಬ್ಬ ಡೈರೆಕ್ಟರ್ ಅವ್ರ ಕಡೆಯಿಂದ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರು ಸದ್ಯಕ್ಕೆ ಆ ಕಂಪ್ಲೇಂಟ್ ಆಧಾರ ಮೇಲೆ ನಾವು ಪ್ರಕರಣ ದಾಖಲೆ ಮಾಡ್ತಾ ಇದ್ದೀವಿ. ಮೇಲೆ ನೋಟ್ಗೆ ಒಂದು ಶೂಟಿಂಗ್ ಇನ್ಸಿಡೆಂಟ್, ಸೆಲ್ಫ್ ಶೂಟಿಂಗ್ ಅಂತ ಇನ್ಸಿಡೆಂಟ್ ಆಗಿದೆ. ಆದರೆ ಇದು ತನಿಖೆದು ವಿಷಯ ಇದೆ, ನಾವು ತನಿಖೆ ಮಾಡಿ ಡೀಟೇಲ್ ಈಗ ನೋಡ್ತೀನಿ. ಯಾವ ರೀತಿ ಕಂಪ್ಲೇಂಟ್ ಕೊಡ್ತಾರೋ ಆ ಪ್ರಕಾರ ಕೊಡ್ತೇವೆ. ಕಂಪ್ಲೇಂಟ್ ಇಲ್ಲ, ಈಗ ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ ಅದಕ್ಕೆ ನಾವು ಕರೆದಿದ್ದೀವಿ. ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ ಅವರು ಇದ್ದಾರೆ, ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅವರು ಅದು ಎಲ್ಲ ವಿಷಯ ಮೇಲ್ನೋಟಿಗೆ ಶೂಟಿಂಗ್ ಇನ್ಸಿಡೆಂಟ್ ಆಗಿದೆ. ಅದು ಯಾವ ವೆಪನ್ ಇದೆ, ಎಷ್ಟು ಬೋರ್ ಇದೆ, ಎಷ್ಟು ಕ್ಯಾಲಿಬರ್ ಇದೆ, ಅದೆಲ್ಲ ಡೀಟೇಲ್ಸ್ ನಾನು ಎಲ್ಲ ಡೀಟೇಲ್ಸ್ ಈಗ ಗೊತ್ತಾಗುತ್ತೆ. ಸಿಜೆ ರಾಯ್ ಸಾವಿನ ಬಗ್ಗೆ ಬೆಂಗಳೂರು ಕಮಿಷನರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಜೆ ರಾಯ್ ಸೆಲ್ಫ್ ಶೂಟೌಟ್ ಮಾಡಿಕೊಂಡಂತೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ, ಆದರೆ ಎಲ್ಲಾ ರೀತಿಯ ತನಿಖೆಗಳಾಗುತ್ತೆ ಅಂತ ಕಮಿಷನರ್ ಹೇಳಿದ್ದಾರೆ. ಶ್ರೀಮಂತ್ ಕುಮಾರ್ ಸಿಂಗ್ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೋಕೋ ಕ್ರೈಮ್ ಟೀಮ್ನಿಂದ ಪರಿಶೀಲನೆ ಮಾಡಲಾಗಿದೆ. 3 ದಿನಗಳಿಂದ ಐಟಿ ದಾಳಿ ನಡೀತಾ ಇತ್ತು. ಕೇರಳ ಐಟಿ ಅಧಿಕಾರಿಗಳು ದಾಳಿ ಮಾಡಿರೋದು, ತನಿಖೆಯ ಬಳಿಕ ಹೆಚ್ಚಿನ ಮಾಹಿತಿಯನ್ನ ನೀಡಲಾಗುತ್ತೆ ಅಂತ ಹೇಳಿದ್ದಾರೆ. ಕಮಿಷನರ್ ಶ್ರೀಮಂತ್ ಕುಮಾರ್ ಸಿಂಗ್ ಹೇಳಿಕೆಯನ್ನ ಕೊಟ್ಟಿರೋದು. ಮೇಲ್ನೋಟಕ್ಕೆ ಇದು ಸೆಲ್ಫ್ ಸೂಸೈಡ್ ಅಂತ ಅನ್ಸಿದ್ರು ಕೂಡ ತನಿಖೆ ಎಲ್ಲಾ ಆಯಾಮದಲ್ಲೂ ನಡೆಯುತ್ತೆ. ಈಗಾಗಲೇ ಸೋಕೋ ಟೀಮ್ ಎಲ್ಲ ಆಗಮಿಸಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ತನಿಖೆ ನಡೆದ ಬಳಿಕ ಅಷ್ಟೇ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕಾಗೋದು. ಈಗಲೇ ಕನ್ಫರ್ಮ್ ಆಗಿ ಏನು ಹೇಳೋದಕ್ಕೆ ಆಗೋದಿಲ್ಲ. ಅಂದ್ರೆ ಸೆಲ್ಫ್ ಸೂಸೈಡ್ ತರ ಕಾಣಿಸಿದ್ರು ಕೂಡ ಅದರ ಕನ್ಫರ್ಮೇಷನ್ ಕೊಡೋದಕ್ಕೆ ಆಗಲ್ಲ ಅನ್ನುವಂಥದ್ದನ್ನ ಈಗ ಕಮಿಷನರ್ ಕೂಡ ಹೇಳಿರೋದು. ಐಟಿ ದಾಳಿಗೆ ಹೆದರಿ ಪಿಸ್ತೂಲ್ನಿಂದ ತಾವೇ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡು ಅನ್ನುವಂತ ಮಾಹಿತಿ. ಆದ್ರೆ ನಿಜವಾಗ್ಲೂ ಕೂಡ ಅದೇ ರೀತಿ ಆಗಿದೆಯಾ ಇಲ್ವಾ ಏನು ಎತ್ತ ಅನ್ನೋ ತನಿಖೆಯಿಂದ ತಿಳಿದು ಬರಬೇಕಷ್ಟೇ. ಒಂದಷ್ಟು ಅನುಮಾನಗಳಂತೂ ಕಾಡ್ತಾ ಇದೆ. ಆದ್ರೆ ಆ ಎಲ್ಲಾ ಅನುಮಾನಗಳಿಗೂ ಉತ್ತರ ಸಿಗೋದು ಈ ತನಿಖೆಯ ನಂತರದಲ್ಲಿ, ರಿಪೋರ್ಟ್ಸ್ ಬಂದ ನಂತರದಲ್ಲಿ.